ಅಕ್ಕಿ ಹಪ್ಪಳ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಒಂದು ಹಪ್ಪಳ ಇದು. ಇದು ಮಾಡೋದು ತುಂಬ ಈಸಿ ಮತ್ತು ಬೇಗನೆ ಆಗೋಗ್ಬಿಡುತ್ತೆ. ಜಾಸ್ತಿ ಜನ ಬೇಕಾಗೇ ಇಲ್ಲ. ಒಂದಿಬ್ಬರಿದ್ರೆ ಸಾಕು, ತುಂಬ ಸುಲಭವಾಗಿ ಮಾಡ್ಕೊಬಿಡ್ಬೋದು. ಇದನ್ನು ಮಾಡಲಿಕ್ಕೆ ಮೊದಲಿಗೆ ನಾನು ಈ ಒಂದು ಸೇರಿನಲ್ಲಿ 4 ಸೇರು ಆಗೋಷ್ಟು ಅಕ್ಕಿಯನ್ನು ತೊಳೆದು ಒಣಗಾಕ್ತಾ ಇದ್ದೀನಿ. ಇದು ಒಂದು ಡಿಪೋ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು 3 ಡೇಸ್ ಒಣಗಾಕಿದ್ದೀನಿ. ಒಂದು 3 to 4 ಟೈಮ್ಸ್ ತೊಳೆದು 3 ಡೇಸ್ ಒಣಗಾಕಿರೋದು. ಇದನ್ನು ಮಿಲ್ ಮಾಡಲಿಕ್ಕೆ ಕಳಿಸ್ತಾ ಇದ್ದೀವಿ. ಮಿಲ್ ಮಾಡಲಿಕ್ಕೆ ಕಳಿಸುವಾಗ ಅದಕ್ಕೆ 250 ಗ್ರಾಮ್ ಆಗೋ ಅಷ್ಟು ಸಾಬೂದಾನನ ಜೊತೆಗೆ ಹಾಕಿ ಮಿಲ್ ಮಾಡಿಸಿರೋದು. ಈಗ ಒಂದು ಜಾರ್ ತೊಗೊಂಡು ಅದಕ್ಕೆ ಜೀರಿಗೆಯನ್ನು ಹಾಕ್ಕೊಂಡು ತರಿಯಾಗಿ ರುಬ್ಬಿ ಇಟ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಒಂದು ದೊಡ್ಡ ತಪ್ಪಲೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಅರ್ಧ ಆಗೋಷ್ಟು ನೀರನ್ನು ಹಾಕಿದ್ದೀವಿ. ಜೊತೆಗೆ 1 ಇಡಿ ಆಗೋ ಅಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಇದು ಖಾರದ ಪುಡಿ ಬಂದು ಮನೆಯಲ್ಲೇ ಮಾಡ್ಕೊಂಡಿರೋದು. ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀವಿ. ಅಂದರೆ ಚಿಲ್ಲಿ ಫ್ಲೇಕ್ಸ್ಗಳು ಹೇಗಿರುತ್ತೆ ಆ ಥರದಲ್ಲಿ ತರಿಯಾಗಿ ರುಬ್ಕೊಂಡಿರೋದು. ನಂತರದಲ್ಲಿ 1 ಇಡಿ ಆಗೋಷ್ಟು ತರಿಯಾಗಿ ರುಬ್ಬಿಟ್ಕೊಂಡಿರುವಂತಹ ಜೀರಿಗೆಯನ್ನು ಹಾಕ್ಕೊಂಡಿದ್ದೀವಿ. ಹಾಗೂ 1 ಇಡಿ ಆಗೋಷ್ಟು ಉಪ್ಪು ಹಾಗೂ 1 ಇಡಿ ಆಗೋಷ್ಟು ಸೋಡಾ ಪುಡಿ ಇಷ್ಟನ್ನು ಹಾಕಿ ಕುದಿಲಿಕ್ಕೆ ಬಿಡ್ತಾ ಇದ್ದೀವಿ. ಅದು ಕುದಿಯೋ ಅಷ್ಟರಲ್ಲಿ ನಾವು ಒಂದು ಸಣ್ಣ ಜಾರ್ ತೊಗೊಂಡು ಅದಕ್ಕೆ ಒಂದು 2 ಇಡಿ ಆಗೋಷ್ಟು ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀವಿ. ಹಾಗೂ 3 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀವಿ. ನಂತರದಲ್ಲಿ 2 ಬೆಳ್ಳುಳ್ಳಿಯನ್ನು ಸುಳ್ಕೊಂಡು ಅದು ಸಹ ಆ್ಯಡ್ ಮಾಡಿಕೊಂಡು ರುಬ್ಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ. ಇದು ಗ್ರೈಂಡ್ ಆದ ನಂತರದಲ್ಲಿ ತರಿಯಾಗಿ ಇದ್ರೂ ಪರವಾಗಿಲ್ಲ ಅಥವಾ ಫುಲ್ ಪೇಸ್ಟ್ ಆದರೂ ಪರವಾಗಿಲ್ಲ. ನೋಡ್ತಾ ಇರ್ಬೋದು, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ನಂತರದಲ್ಲಿ ಇದನ್ನು ಒಲೆ ಮೇಲೆ ಇಟ್ಟಿರುವಂತಹ ನೀರು ಸಹ ಕುದೀತಾ ಇದೆ. ಈ ಕುದಿಯೋ ಸಮಯದಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ತೊಳೆದು ಸಹ ಆ ನೀರನ್ನು ಸಹ ಇದಕ್ಕೆ ಬಿಟ್ಕೊಳ್ತೀವಿ. ನೀರನ್ನು ತಪ್ಪಲೆಗೆನೇ ಎಲ್ಲವನ್ನು ಒಂದು 10 ಮಿನಿಟ್ಸ್ ಚೆನ್ನಾಗಿ ಕುದೀಲಿಕ್ಕೆ ಬಿಡೋಣ. ಈ ಥರ ಕುದೀಲಿಕ್ಕೆ ಬಿಡೋದ್ರಿಂದ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಸಮಯದಲ್ಲಿ ಉಪ್ಪು ಖಾರ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈ ಸಮಯದಲ್ಲಿ ಯಾವುದೇ ರೀತಿ ಆಲ್ಟ್ರೇಷನ್ ಮಾಡ್ಬೋದು. ಉಪ್ಪು ಖಾರ ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡಿಬಿಟ್ಟು ಅದನ್ನು ನೆಕ್ಸ್ಟು ಕುದ್ದಿ ಬಂದಾದಮೇಲೆ ಹಾಕಿಸ್ಕೊಂಬಂದಿರುವಂತಹ ಅಕ್ಕಿ ಹಿಟ್ಟನ್ನು ಆ ಒಂದು ನೀರಿಗೆ ಹಾಕಿ ಏನು ಒಂದು ಮುದ್ದೆಯನ್ನು ತಿರುಗಿಕೊಳ್ತೀವಿಲ್ಲ ಅಥವಾ ಮುದ್ದೆ ಯಾವ ಥರ ಮಾಡ್ತೀವಿಲ್ಲ ಅದೇ ಪ್ರೊಸೀಜರ್ನಲ್ಲಿ ಈ ಒಂದು ಅಕ್ಕಿ ಹಿಟ್ಟನ್ನು ಸಹ ಮಾಡ್ಕೊಳ್ತಾ ಇದ್ದೀವಿ. ಇದು ಅಕ್ಕಿದು ಬಂದು ಸ್ವಲ್ಪ ಬೇಗ ಗಟ್ಟಿ ಆಗಿಬಿಡುತ್ತೆ. ನೋಡ್ಕೊಂಡು ಹಾಕ್ಕೊಳ್ಬೇಕು. ಜಾಸ್ತಿ ಗಟ್ಟಿ ಆಗೋದ್ರೆ ತಿರುಗಿಕೊಳ್ಳೋಕ್ಕಾಗೋದಿಲ್ಲ. ಸೊ 2-3 ಸಲ ಚೆನ್ನಾಗಿ ಬೇಯಿಸಿ 2-3 ಸಲ ಚೆನ್ನಾಗಿ ತಿರುಗಿಕೊಂಡಿದ್ದೀವಿ. ಇದು ಇಬ್ಬರು ಸೇರಿ ತಿರುಗಿಕೊಂಡಿರೋದು, ಯಾಕೆಂದರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತು. ಸೊ ಅದಕ್ಕೋಸ್ಕರ ನೋಡ್ಕೊಂಡು ಮಾಡ್ಕೊಳ್ಳಿ. ಇದೊಂದು ಪ್ರೊಸೀಜರ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಅಷ್ಟೇ. ನಂತರದಲ್ಲಿ ಈ ಒಂದು ಚೆನ್ನಾಗಿ ಬೇಯಿಸ್ಕೊಂಡಿರುವಂತಹ ಚೆನ್ನಾಗಿ ತಿರುಗಿಕೊಂಡಿರುವಂತಹ ಒಂದು ಹಿಟ್ಟನ್ನು ದಪ್ಪ ಉಂಡೆಗಳನ್ನಾಗಿ ಮಾಡಿ ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಬಿಸಿ ಆದಮೇಲೆ ಸ್ವಲ್ಪ ಹಪ್ಪಳಗಳು ಬರೋದು ಕಷ್ಟ ಆಗುತ್ತೆ. ಒಡ್ಕೊಂಬಿಡೋದು ಇಲ್ಲ ಶೇಪ್ ಬರದೇ ಇರೋದು ಈ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ದಪ್ಪ ಉಂಡೆಗಳನ್ನ ನಾವೇನು ಮಾಡ್ತಾಯಿದ್ದೀವಿ, ಬಿಸಿ ಆರಬಾರ್ದು ಅಂತ ಅಂದ್ಬಿಟ್ಟು ಹಾಟ್ ಬಾಕ್ಸ್ಗಳ ಒಳಗಡೆ ಹಾಕಿ ಮಡಗ್ಬಿಡ್ತೀವಿ. ಇವಾಗ ಒಂದು ದೊಡ್ಡ ಉಂಡೆನ ತೊಗೊಂಡು ಅದರ ಸ್ವಲ್ಪ ಕಿತ್ಕೊಂಡು ಅದನ್ನು ಹಸೆ ಕಲ್ ಮೇಲೆ ಚೆನ್ನಾಗಿ ನಾದ್ಕೋತಾ ಇದ್ದಾರೆ. ಸ್ವಲ್ಪ ಎಣ್ಣೆ ಈ ಸಮಯದಲ್ಲಿ ಮಾತ್ರ ಯೂಸ್ ಮಾಡ್ಕೊಂಡಿದ್ದು. ನೀರಲ್ಲೇ ಕೈ ಹೆಚ್ಕೊಂಡು ಎಲ್ಲ ಒಂದು ಈ ಥರ ಒಂದು ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ನಂತರದಲ್ಲಿ ನಾವು ಈ ಕಡೆ ಒಂದು ಸಣ್ಣ ಪೇಪರ್ಗಳನ್ನ ತೊಗೊಂಡಿದ್ದೀವಿ. ಇದು ಬಂದು ತರಕಾರಿ ತರುವಾಗ ಅಥವಾ ಹೊರಗಡೆ ಏನಾದ್ರು ಐಟಮ್ ತರುವಾಗ ಯೂಸ್ ಮಾಡುವಂತಹ ಕವರ್ಗಳಿವು. ಇವನ್ನ ಕಟ್ ಮಾಡಿಕೊಂಡು ಈ ಥರ ಒಂದು ಶೇಪ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಕಟ್ ಮಾಡ್ಕೊಂಡಿರುವಂತಹ ಒಂದು ಪೇಪರ್ನ ನಾವು ಪ್ರೆಸ್ಸಿಂಗ್ ಮೆಷಿನ್ಗೆ ಒಂದು ಸೈಡ್ ಕಟ್ಕೊಳ್ತೀವಿ. ಅಂದರೆ ಮೇಲ್ಗಡೆ ಕಟ್ಕೊಳ್ತೀವಿ ಹಾಗೂ ಕೆಳಗಡೆ ಫ್ರೀಯಾಗಿ ಹಿಂಗೆ ಬಿಡ್ತೀವಿ. ಈ ಥರ ಒತ್ತಲಿಕ್ಕೆ ಈಸಿ ಆಗುತ್ತೆ. ಯಾಕೆಂತಂದರೆ ಹಪ್ಪಳಗಳು ಬೇಗ ಅಂಟ್ಕೊಂಡ್ಬಿಡ್ತವೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, 2 ಕಡೆ ಕವರ್ ಕಟ್ಟೋದ್ರಿಂದ ಬೇಗ ಆಗುತ್ತೆ. ಮತ್ತು ಈ ಕವರ್ಗೆ ಒಂದು ಹಪ್ಪಳವನ್ನು ಪ್ರೆಸ್ ಮಾಡುವಾಗ ಅಥವಾ ಉಂಡೆಯನ್ನು ಪ್ರೆಸ್ ಮಾಡುವಾಗ ಎಣ್ಣೆಯನ್ನು ಸವರ್ಕೊಂಡಿದ್ದೀವಿ ಕೆಳಗಡೆ ಮೇಲ್ಗಡೆ. ನೋಡ್ತಾ ಇರ್ಬೋದು, ಒಂದ್ಸಲ ಸವರ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಕಾಗೋದಿಲ್ಲ ಈ ಅಕ್ಕಿ ಹಪ್ಪಳಕ್ಕೆ. ನೋಡ್ತಾ ಇರ್ಬೋದು, ಈಗ ಒಂದೊಂದೇ ಉಂಡೆಯನ್ನು ಇಟ್ಟು ಪರ್ಫೆಕ್ಟಾಗಿ ಬರುತ್ತೋ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡ್ತಾ ಇದ್ದಾರೆ. ಮತ್ತು ಥಿಕ್ನೆಸ್ ಕರೆಕ್ಟಾಗಿದೆಯಾ ಅಥವಾ ಒಡ್ಕೊಳ್ತಿದೆಯಾ ಹೇಗೆ ಬರ್ತಿದೆ ಅಂತ ಹೇಳಿ ಒಂದು 4-5 ಹಾಕಿ ಚೆಕ್ ಮಾಡ್ಕೊಳ್ತಾಯಿದ್ರು. ತುಂಬಾ ಚೆನ್ನಾಗಿ ಬಂತು. ಯಾವುದೇ ಥರ ಆಲ್ಟ್ರೇಷನ್ ಮಾಡೋದೇ ಇರಲಿಲ್ಲ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಒಂದು. ನೋಡ್ತಾ ಇರ್ಬೋದು, ಬೇಗನೆ ಆಗಿಬಿಡುತ್ತೆ. ಇಬ್ಬರಿದ್ರೆ ಸಾಕು, ಒಬ್ಬರು ಉಂಡೆ ಹಾಕ್ಕೊಡ್ತಾಯಿದ್ರೆ ಇನ್ನೊಬ್ಬರು ಪ್ರೆಸ್ ಮಾಡಿ ಹಾಕ್ಕೊಳ್ತಾಯಿದ್ರೆ ಮುಗ್ದೇ ಹೋಗುತ್ತೆ. ತುಂಬಾ ಬೇಗ ಮತ್ತು ಈಸಿ ಇದು ಕೂಡ. ಇವಾಗ ನಾವು ಫ್ಲೋರ್ ಮೇಲೆ ಹಾಕ್ಕೊಂಡಿದ್ದೀವಿ. ಈ ಫ್ಲೋರ್ನ ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ನೀಟಾಗಿ ಹಾಕ್ಕೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಫುಲ್ ಪ್ರೊಸೀಜರ್ ಒಂದು ರೂಮ್ ಪೂರ್ತಿ ಆಯಿತು ಇದು.
ನಂತರದಲ್ಲಿ ಈಗ ಎಲ್ಲ ಒಂದು ಬೆಳಗ್ಗೆ ಆದಮೇಲೆ ಎಲ್ಲ ಮೇಲ್ಗಡೆ ಎದ್ದಿದ್ವು, ಅವನ್ನ ತಂದು ಒಂದು ಸೀರೆಯನ್ನು ಹಾಕಿ ಅದ್ರ ಮೇಲೆ ಬಿಸಿಲಿಗೆ ಒಣಗಾಕ್ತಾ ಇದ್ದೀವಿ. ಆ ಸೀರೆನ ಮತ್ತೆ ಫುಲ್ ಡೈರೆಕ್ಟ್ ಬಿಸಿಲಿಗೆ ಇಟ್ಟಿಲ್ಲ, ಇನ್ನೊಂದು ಸೀರೆಯನ್ನು ಹಾಕಿ ನೀಟಾಗಿ ಒಣಗಿಸ್ಕೊಳ್ತಾ ಇದ್ದೀವಿ. ಈ ಅಕ್ಕಿ ಹಪ್ಪಳ ಆದರೆ ಒಂದೇ ದಿವಸದಲ್ಲಿ ಒಣಗೋಗುತ್ತೆ, ಅದು ಜಾಸ್ತಿ ಬಿಸಿಲಿದ್ದಾಗ. ಅಕಸ್ಮಾತ್ ಜಾಸ್ತಿ ಬಿಸಿಲಿಲ್ಲ ಅಂದರೆ 2 ಡೇಸ್ ಒಣಗಿಸ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ತುಂಬ ನೀಟಾಗಿ ಒಣಗಿದೆ. ಈ ಒಣಗಿರುವಂತಹ ಹಪ್ಪಳನ ಹೇಗಾಗತ್ತೆ ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು ಕರಿತಾ ಇದ್ದರೆ ಫುಲ್ಲು ಒಂಥರ ತುಂಬ ಉಬ್ಬಿ ಬರ್ತಿದೆ. ತುಂಬಾ ಚೆನ್ನಾಗಾಗಿದೆ, ತುಂಬಾ ಟೇಸ್ಟಿಯಾಗಿತ್ತು. ಯಾವುದೇ ರೀತಿ ಆಲ್ಟ್ರೇಷನ್ಸ್ ಮಾಡಬೇಕು ಅನ್ನೋದಿರಲಿಲ್ಲ, ಹೆಚ್ಚು ಕಮ್ಮಿ ಆಗಿತ್ತು ಅನ್ನೋದೇನಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಥರ ಬೇಸಿಗೆಗಾಲದಲ್ಲಿ ಮಾಡ್ಕೊಂಬಿಟ್ರೆ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಏನಾದರೂ ಊಟದ ಜೊತೆ ಇಲ್ಲ ಅಂತ ಅಂದಾಗ ಇದನ್ನು ಕರ್ಕೊಂಡು ತಿಂದ್ಬಿಟ್ರೆ ಸಾಕು. ಇದು ನಾವು ಆ್ಯಕ್ಚುಲಿ 1 ವರ್ಷಕ್ಕೆ ಅಂತ ಮಾಡೋದು, ಆದರೆ ಅರ್ಧ ವರ್ಷ ಕೂಡ ಬರೋಲ್ಲ, ತುಂಬ ಬೇಗ ಖಾಲಿ ಆಗಿಬಿಡುತ್ತೆ. ಯಾಕೆಂದರೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅವರ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ನಾವು ಬೆಳೆದು ನಮ್ಮವರನ್ನು ಬೆಳೆಸೋಣ ಅಂತ ಹೇಳ್ತಾ